ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನೇನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ, ನಮ್ಮ ಹತ್ರ ಇರೋವಂಥ ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಇರುತ್ತೆ ಇದು ಇಯರಿಂಗ್ಸ್, ರಿಂಗ್ ಟೈಪಲ್ಲಿ ಒಂದು ಓಲೆ. ಅದನ್ನು ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಹೇಗೆ ಮಾಡ್ಬೋದು, ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಂಡು ಹೇಗೆ ಅದನ್ನು ಯೂಸ್ ಮಾಡ್ಬೋದು, ಹಾಕ್ಕೊಬೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಆಲ್ರೆಡಿ ನಾನು ಒಂದು ಮಾಡಿದ್ದೀನಿ. ನಾನಿವತ್ತೇನು ಮಾಡಿದೆ ಅಂದರೆ ರೆಡ್ ಆ್ಯಂಡ್ ವೈಟು ಟ್ರೈ ಮಾಡೋಣ, ಕಲ್ಲರು ಸಾಮಾನ್ಯವಾಗಿರೋ ಎಲ್ರಿಗೂ ಇಷ್ಟ ಆಗೋಂಥ ಕಲರು ಅಂತ ತೊಗೊಂಡಿದ್ದೀನಿ. ಸೊ ಒಂದು ರಿಂಗು ರೆಡ್ ಕಲರ್ದಿತ್ತು. ಈ ಸ್ವಲ್ಪ ಮಣಿಗಳು ಶುಗರ್ ಬೀಡ್ಸ್ ಅಂತ ಹೇಳ್ತಾರಲ್ಲ, ಇದಕ್ಕೆ ಆ ಥರ ವೈಟ್ ಕಲರಲ್ಲಿ ತೊಗೊಂಡಿದ್ದೀನಿ. ಅದು ರೌಂಡ್ ಇರೋದಿಲ್ಲ, ಸ್ವಲ್ಪ ಚೌಕಾಕಾರವಾಗಿರುತ್ತೆ, ಅದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ರೆಡ್ ಮನಿ, ಅದು ಕೂಡ ಶುಗರ್ ಬೀಡ್ಸ್ ಅಂತಲೇ ಹೇಳ್ತಾರೆ, ಸ್ವಲ್ಪ ದಪ್ಪ ಇರೋವಂಥದ್ದನ್ನು ತೊಗೊಂಡಿದ್ದೀನಿ ಇಲ್ಲಿ. ಅಂದರೆ ರೆಡ್ ಕಲರ್ ನಾನು 2 ಸೈಜಲ್ಲಿ ತೊಗೊಂಡಿದ್ದೀನಿ. ಒಂದು ಮತ್ತು ಇನ್ನೊಂದು ಇದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ ಇದೆ. ಸೊ ಈ 3 ಮಣಿಗಳನ್ನು ಉಪಯೋಗಿಸ್ಕೊಂಡು ಒಂದು ರಿಂಗನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋದನ್ನು ನಾವಿವತ್ತು ನೋಡೋಣ. ಒಂದು ಸೂಜಿ ದಾರದಲ್ಲಿ ನಾನು ಯೂಶ್ವಲಾಗಿ ಉಪಯೋಗಿಸೋಂಥ ಸೂಜಿ ಸೈಜ್ ನೋಡಿದರೆ ನಂಬರ್ 12 ಸೂಜಿಯನ್ನು ನಾನು ಉಪಯೋಗಿಸ್ತೀನಿ. ಸೊ ಅದಕ್ಕೆ ದಾರ ಪೋಣಿಸ್ಕೊಂಡು ಅದನ್ನು ಈ ಒಂದು ರಿಂಗ್ಗೆ ಒಂದು ದಾರದ ಕೊನೆಯನ್ನು ಒಂದು ರಿಂಗಿಗೆ ನಾನು ಗಂಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಟೈಟಾಗಿ ಗಂಟು ಹಾಕ್ಕೊಬೇಕು, ಏಕೆಂದರೆ ಅದನ್ನು ಮತ್ತೆ ನಾವು ಬಿಚ್ಚಕ್ಕೆ ಹೋಗೋದಿಲ್ಲ, ಪರ್ಮನೆಂಟಾಗಿ ಅದು ಇರಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಟೈಟಾಗಿ ಅದನ್ನು ಚೆನ್ನಾಗಿ ಬಿಗಿಯಾಗಿ ಗಂಟು ಹಾಕ್ಕೊಳ್ಳಿ. ಅದರ ನಂತರ ಅದನ್ನು ಒಂದು ಕೊನೆಗೆ ತಗೊಂಡು ಬಂದು ಅದನ್ನು ಸೆಟ್ ಮಾಡ್ಕೊಳ್ಳಿ. ನಂತರ ನಾನೇನು ಮಾಡ್ತೀನಿ ಅಂದರೆ, ಇದರಲ್ಲಿ ನೋಡ್ತಾ ಇದ್ದೀರಲ್ಲ, ಫಸ್ಟು 3 ನಾನು ರೆಡ್ ಕಲರ್ ತೊಗೊಂಡೆ, ಅದಾದಮೇಲೆ ಉಳಿದಿದ್ದೆಲ್ಲ ವೈಟ್ ಕಲರು, ಮತ್ತು ಕೊನೆಯಲ್ಲಿ 3 ರೆಡ್. ಟೋಟಲಾಗಿ ನಾನು 31 ಮಣಿಗಳನ್ನ ತೊಗೊಂಡಿದ್ದೀನಿ. ಆ ಕಡೆ ಈ ಕಡೆ 3 ಸೆಂಟ್ರಲ್ಲಿ 25 ವೈಟ್ ಮಣಿ. ಸೊ ಈಗ ಅದನ್ನು ನಾವು ಫಸ್ಟು ಮಾಡಬೇಕಂದ್ರೆ ಬೇಸ್ ಮಣಿಗಳನ್ನ ನಾವು ಬೇಸ್ ಲೈನನ್ನು ಹಾಕ್ಕೊಬೇಕು. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ಮೊದಲು 2 ಮಣಿಗಳನ್ನ ತಗೊಳ್ಳಿ. ಫಸ್ಟು ಅದನ್ನು ಒಂದು ದಾರದ ಕೊನೆಗೆ ತೊಗೊಂಡ್ಬಂದು ಏನು ಮಾಡಬೇಕಂದ್ರೆ, ನಾನು ಕಳೆದ ವೀಡಿಯೋದಲ್ಲಿ ತೋರಿಸಿದಾಗೆ ಅದೇ ಮೆಥಡನ್ನೇ ನಾನಿಲ್ಲಿ ಉಪಯೋಗಿಸಿದ್ದೀನಿ ಅಷ್ಟೇ. ದಾರದ ಕೊನೆಗೆ ತಂದು ಅದೆರಡು ಒಂದಕ್ಕೊಂದು ಅಕ್ಕಪಕ್ಕ ಬರೋ ಥರ ಜೋಡಿಸ್ಕೊಳ್ಬೇಕು. ಅದನ್ನು ಮೇಲೆ ಒಂದ್ರ ಮೇಲೆ ಒಂದಲ್ಲ, ಒಂದ್ರ ಪಕ್ಕ ಒಂದು ಬರಬೇಕು. ಸೊ ಅದಕ್ಕೇನು ಮಾಡಿದೆ ಅಂದರೆ, ಆ ಸೂಜಿ ದಾರ ಏನಿದೆ ಅದನ್ನು ರಿಂಗ್ ಒಳಗಡೆಯಿಂದ ಆ ಕಡೆಯಿಂದ ಈ ಕಡೆಗೆ ತಗೊಂಡು, ಮತ್ತು ಈ ಮೊದಲನೇ ಮಣಿ ಇದೆ ಅಲ್ವಾ, ನಾವು ಪೋಣಿಸಿದ್ರಲ್ಲಿ ಮೇಲ್ಗಡೆ ಇರೋವಂಥ ಮಣಿನ ಸ್ವಲ್ಪ ಸೈಡಿಗೆ ತೊಗೊಂಬಂದರೆ ಅದು ಕೆಳಗಾಗತ್ತೆ. ಆ ಕೆಳಗಡೆಯಿಂದ ನಾವು ಅದನ್ನು ಸೂಜಿನ ಮೇಲ್ಗಡೆಗೆ ತೊಗೊಂಬರ್ಬೇಕು. ಆಗ ನೀವು ಅದನ್ನು ಟೈಟ್ ಮಾಡಿದ್ರೆ ಅದು ಒಂದಕ್ಕೊಂದು ಪಕ್ಕದಲ್ಲಿ ನಿಂತ್ಕೊಂಡಿರೋ ಥರ ನಮಗೆ ಗೊತ್ತಾಗತ್ತೆ. ಸ್ವಲ್ಪ ಅದನ್ನು ಟೈಟಾಗಿ ಅದನ್ನು ನಾವು ಒಂದೆರಡು ಇದನ್ನು ಮಾಡ್ಕೊಬೋದು, ಅದೇನಾದರೂ ಲೂಸ್ ಇದ್ದರೆ. ನಂತರ ಮೂರನೇದಾಗಿ ಒಂದು ಮಣಿ, ನೆಕ್ಸ್ಟ್ ಸ್ಟೆಪ್ ಒಂದು ಮಣಿ ತೊಗೊಂಡ್ರೆ ಅದು ಬಂದು 2ನೇ ಮಣಿ ಮೇಲೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಅದನ್ನು ನಾವು ಪಕ್ಕದಲ್ಲಿ ತರಬೇಕಾಗಿರೋದ್ರಿಂದ ಸೇಮ್ ಅದೇ ಮೆಥಡ್ನೇ ಮತ್ತೆಲ್ಲಿ ಉಪಯೋಗಿಸ್ಬೇಕು. ಮಣಿ ಪೋಣಿಸ್ಕೊಂಡು ಆ ಕಡೆಯಿಂದ ಈ ಕಡೆಗೆ ನಮ್ಮ ಸೂಜಿಯನ್ನು ರಿಂಗ್ ಒಳಗಿಂದ ತೊಗೊಂಡು ಬಂದು, ಮತ್ತು 3ನೇ ಮಣಿ ಪಕ್ಕದಲ್ಲಿ ಬರುತ್ತಲ್ಲ, ಪಕ್ಕದಲ್ಲಿ ಬಂದಾಗ ಅದ್ರ ಕೆಳಗಡೆಯಿಂದ ನಾವು ಸೂಜಿನ ಮೇಲೆ ತೊಗೊಂಡ್ಬರ್ಬೇಕು. ಆವಾಗ ಅದು 3 ಮಣಿಗಳು ಒಂದಕ್ಕೊಂದು ಪಕ್ಕದಲ್ಲಿ ನಿಂತ್ಕೊಂಡಿರೋದು ನಮಗೆ ಗೊತ್ತಾಗತ್ತೆ. ಸೊ ಯಾವುದೇ ಮಣಿ ಸ್ವಲ್ಪ ಲೂಸ್ ಆದರೂ ನೀವು ಅದನ್ನು ಟೈಟಾಗಿ ಎಳ್ಕೊಂಡ್ರೆ ಅದು ಸರಿಯಾಗತ್ತೆ, ಅದೇನು ತೊಂದರೆ ಆಗೋದಿಲ್ಲ. ಸೊ ಈಗ ನೀವು ನೋಡ್ತಾ ಇದ್ದೀರಾ 3 ಮಣಿ ಆಯಿತು ತೊಗೊಂಡು ಬಂದಿದ್ದೀನಿ. ಈಗ ನೆಕ್ಸ್ಟ್ ಎಲ್ಲ ಬಂದು ನಮಗೆ ವೈಟ್ ಕಲರ್ ಮಣಿನೇ ಹಾಕಬೇಕು. ಅಂದರೆ ಟೋಟಲಾಗಿ ನಾನು 31 ತೊಗೊಂಡಿದ್ದೀನಿ ಅಂತ ಹೇಳಿದಲ್ಲ ಬೇಸ್ ಮಣಿಗಳನ್ನ. 3 ಈ ಕಡೆ 3 ಆ ಕಡೆ 3 6 ಆಯಿತು. ಉಳಿದು 25 ಏನಿದೆ ಅದನ್ನು ವೈಟ್ ಕಲರ್ ಮಣಿ ಹಾಕ್ಕೊಬೇಕು. ಸೊ ಮತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದಂತ.
ಈಗ ವೈಟ್ ಮಣಿಗಳನ್ನ ಹಾಕೊಬೇಕು. ವೈಟ್ ಮಣಿ ಕೂಡ ಸೇಮ್ ಪ್ರೊಸೀಜರ್. ಈಗ 3 ಮಣಿ ನಾವು ಹೆಂಗೆ ಹಾಕಿದ್ವಿ ಅದೇ ಥರನೇ 4ನೇದು ವೈಟನ್ನು ಸೂಜಿಯಲ್ಲಿ ತೊಗೊಂಡು ಸೂಜಿ ದಾರದ ಕೊನೆಯವರೆಗೂ ತೊಗೊಂಡು ಬಂದರೆ ಅದು 3ನೇ ಮಣಿ ಮೇಲೆ ಬಂದು ಕುತ್ಕೊಳ್ಳುತ್ತೆ. ಮತ್ತು ಸೂಜಿನ ಆ ಕಡೆಯಿಂದ ಈ ಕಡೆಗೆ ಅಂದರೆ ರಿಂಗ್ ಒಳಗಡೆನೇ ತೊಗೊಂಡ್ಬರ್ಬೇಕು. ತೊಗೊಂಡು ಬಂದಾಗ ಈ ಮಣಿ ಏನಿದೆ 4ನೇ ವೈಟ್ ಮಣಿ ಅದು ಸೈಡಲ್ಲಿ ಬರುತ್ತೆ. ಸೈಡಲ್ಲಿ ಬಂದಾಗ ಅದ್ರ ಕೆಳಗಿಂದ ನಾವು ಮೇಲ್ಗಡೆಗೆ ಸೂಜಿನ ತೊಗೊಂಡ್ಬರ್ಬೇಕು. ನೋಡ್ತಾ ಇದ್ದೀರಲ್ಲ, ಈಗ ಅದು ಕೂಡ 4ನೇ ಮಣಿ ವೈಟ್ ಕಲರ್ದು ಪಕ್ಕದಲ್ಲೇ ಬಂದು ನಿಂತ್ಕೊಳ್ತು. ಅದೇ ಥರನೇ ಉಳಿದೆಲ್ಲ ಮಣಿಗಳನ್ನೂ ನಾವು ಹಾಕ್ಕೊತಾ ಬರಬೇಕು ಒಂದಾದ್ಮೇಲೆ ಒಂದು. ಸೊ ಈ ಒಂದು ವಿಡಿಯೋದಲ್ಲಿ ಕ್ಲಿಪ್ ನೀವು ನೋಡ್ತಾ ಇದ್ದೀರಾ, ನಾನು ಆ ವೈಟ್ ಮಣಿ ಏನಿದೆ ಅದನ್ನೆಲ್ಲನೂ ಹಾಕಿ ಮುಗಿಸಿದ್ದೀನಿ. 25 ಮಣಿ ಟೋಟಲಾಗಿ ಆ 3 ಸೇರಿ 28 ಮಣಿ ಆಯಿತು. ಈಗ ಕೊನೆಯದಾಗಿ 3 ರೆಡ್ ಕಲರ್ ಮಣಿಗಳನ್ನ ಹಾಕಬೇಕು. ರೆಡ್ ಕಲರ್ ಮತ್ತು ಅದೇ ಪ್ರೊಸೀಜರ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ, ಏನೂ ಚೇಂಜಸ್ ಇಲ್ಲ. ಸೊ ಅದು ರೆಡ್ ಕಲರ್ 3 ಹಾಕಿಬಿಟ್ರೆ ನಮ್ಮದು ಬೇಸ್ ಮಣಿಗಳೇನಿದೆ ಅದು ನಮ್ಮದು ಮುಗಿಯುತ್ತೆ. ಇದು ಏನು ತುಂಬ ಕಷ್ಟದ ಕೆಲಸ ಅಲ್ಲ. ಸ್ವಲ್ಪ ನಾವು ಇಂಟ್ರೆಸ್ಟ್ ತೋರಿಸಿದ್ರೆ ನಮಗೆ ಆರಾಮಾಗಿ ಇದು ಗೊತ್ತಾಗ್ಬಿಡುತ್ತೆ ಹೇಗೆ ಏನು ಸ್ಟೆಪ್ಸ್ ಅಂತ ಅಂದ್ಬಿಟ್ಟು. ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಾವು ಶುರುವಲ್ಲಿ ಮಾಡುವಾಗ, ಬಟ್ ಒಂದು ಸಲ ನಿಮ್ಗೆ ಅದು ಕೈ ಕುತ್ಕೊಂಡ್ಬಿಟ್ರೆ ಆಮೇಲೆ ಏನೂ ಕಷ್ಟ ಅನಿಸಲ್ಲ. ಆರಾಮಾಗಿ ನೀವು ಆ ಒಂದು ಮೆಥಡಿಂದನೇ ತುಂಬ ಇಯರಿಂಗ್ಸ್ಗಳನ್ನ ನೀವು ಮಾಡ್ಬೋದು. ಬೇರೆ ಬೇರೆ ಡಿಸೈನಲ್ಲಿ ಇಯರಿಂಗ್ಸ್ಗಳನ್ನ ಮಾಡ್ಬೋದು, ಒಂದೇ ಸ್ಟಿಚಿಂಗ್ ಮೆಥಡನ್ನು ಯೂಸ್ ಮಾಡ್ಬೋದು. ಮಣಿ ಬೇಸ್ ಎಲ್ಲನೂ ಮುಗೀತು. ಈ ಕಡೆ 3 ರೆಡ್ಡು, ಆ ಕಡೆ 3 ರೆಡ್ಡು, ಮಧ್ಯದಲ್ಲಿ ವೈಟ್ ಮಣಿಗಳು ಎಲ್ಲ ಮುಗೀತು. ಈಗ ನಾವು ಇದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊತ ಹೋಗಬೇಕು. ನಾನೇನು ಮಾಡಿದೆ ಅಂದರೆ ಮೊದಲನೇ ರೆಡ್ ಮಣಿಗೆ 1 ಮಣಿ ಎಕ್ಸ್ಟ್ರಾ ಹಾಕ್ಕೊಂಡು ಎರಡನೇ ಬೇಸ್ ಮಣಿ ಏನಿದೆ ರೆಡ್ ಕಲರು ಅದಕ್ಕೆ 2 ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋದಕ್ಕೆ 2, ಹಾಗೆ 3, 4 ಹಾಗೆ ಒಂದೊಂದು ಮಣಿಗಳನ್ನ ಹೆಚ್ಚಿಸ್ಕೊಳ್ತಾ ಹೋದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಾನೇನು ಮಾಡಿದೆ ಅಂದರೆ ಒಂದು ರೆಡ್ ಕಲರ್ದು ಸ್ವಲ್ಪ ದಪ್ಪ ಇರೋಂಥ ರೆಡ್ ಕಲರ್ ಮಣಿ, ಆಮೇಲೆ ಒಂದು ಚಿಕ್ಕದಾದಂಥ ಅದಕ್ಕಿಂತ ಚಿಕ್ಕದಾಗಿ ಸೈಜಲ್ಲಿ ಚಿಕ್ಕದಿದ್ದಂಥ ರೆಡ್ ಕಲರ್ ಮಣಿ. ಸೊ ಇಲ್ಲಿ ಆ ಚಿಕ್ಕ ರೆಡ್ ಕಲರ್ ಮಣಿ ಏನು ತೊಗೊಂಡೆ ಅದನ್ನು ಬಿಟ್ಟು ಆ ದೊಡ್ಡದು ರೆಡ್ ಕಲರ್ ಮಣಿ ಏನು ತೊಗೊಂಡ್ವಿ ಎಕ್ಸ್ಟ್ರಾ ಅದ್ರ ಒಳಗಡೆಯಿಂದ ಸೂಜಿ ಹಾಕಿ ಬೇಸ್ ಮಣಿ ಏನು ನಾವು ಆಗಲೇ ಹಾಕಿದ್ವಿ ಸ್ಟಿಚ್ ಮಾಡಿದ್ವಿ ಅದರೊಳಗಿಂದ ಅದನ್ನು ತೊಗೊಂಬರ್ಬೇಕು. ತೊಗೊಂಬಂದಾಗ ಇದು ಸ್ವಲ್ಪ ಉದ್ದವಾಗಿ ಕಾಣುತ್ತೆ. ಆ ಬೇಸ್ ಫಸ್ಟ್ ಮಣಿ ಏನಿದೆ ಅದರೊಳಗೆ ತಗೊಂಡು ಮತ್ತು ಆ ಸೂಜಿನ ಪಕ್ಕದಲ್ಲಿರೋಂಥ 2ನೇ ರೆಡ್ ಕಲರ್ ಮಣಿ ಒಳಗಡೆಯಿಂದ ಹೊರಗಡೆ ತೊಗೊಂಬರ್ಬೇಕು. ನೋಡಿದ್ರಲ್ಲ, ಅದು 1ನೇದು
ಇವಾಗ ಎರಡನೇ ಮಣಿ ಒಳಗಡೆಯಿಂದ ನಾನು ಅದನ್ನು ಸೂಜಿನ ಹೊರಗೆ ತೊಗೊಂಬರ್ತಾ ಇದ್ದೀನಿ. ಆಗ ನನಗೆ ಎರಡನೇ ಮಣಿಗೆ ನಾನು ಮತ್ತೆ 2 ಮಣಿಗಳನ್ನ ಹಾಕಿ ಅದನ್ನು ಇನ್ನೂ ಎಕ್ಸ್ಟೆಂಡ್ ಮಾಡೋದಕ್ಕೆ ಆಗತ್ತೆ. ಈಗ 2 ಮಣಿ ತೊಗೊಳ್ತೀನಿ, ರೆಡ್ ಕಲರ್ದು ದೊಡ್ಡ ಸೈಜ್ದು, ನಂತರ ಚಿಕ್ಕ ಸೈಜ್ದು ಒಂದು. ಸೊ ಈ ಥರ ನಾನು ಏನು ಮಾಡಿದೆ ಅಂದರೆ 31 ಬೇಸ್ ಮಣಿ ಇದೆ ಅಲ್ವಾ, ಅದನ್ನು ಅರ್ಧ ಭಾಗ ಮಾಡಿಕೊಂಡು 1ರಿಂದ 15ವರೆಗೂ ಕರೆಕ್ಟಾಗಿ ಒಂದೊಂದು ಎಕ್ಸ್ಟ್ರಾ ಪೋಣಿಸ್ಕೊಳ್ತಾ ಹೋದೆ. 1 2 3 4 5 ಆ ಥರ 15 ಮಣಿ ಬರೋವರೆಗೂ ಅದನ್ನು ಪೋಣಿಸ್ಕೊಂಡೋದೆ. 16ನೇ ಬೇಸ್ ಮಣಿಗೆ ಏನು ಮಾಡಿದೆ ಅಂದರೆ 16 ಮಣಿ ಹಾಕಿ ಅದನ್ನು ಕಂಪ್ಲೀಟ್ ಮಾಡಿದೆ. 17ನೇದ್ರಲ್ಲಿ ಏನು ಮಾಡಿದೆ ಅಂದರೆ ಮತ್ತೆ ನಾವು ಅದನ್ನು ಕಡಿಮೆ ಮಾಡ್ಕೊತಾ ಹೋಗಬೇಕು. ಅಂದರೆ 15 14 13 ಆ ಥರ ಕಡಿಮೆ ಮಾಡಿಕೊಂಡು ಮತ್ತೆ ಕೊನೆ ರೆಡ್ ಕಲರ್ ಮಣಿ ಬರೋಷ್ಟರಲ್ಲಿ ಅದು ನಮಗೆ 1 ಮಣಿಗೆ ನಿಂತ್ಕೊಳ್ಳುತ್ತೆ. ಸೊ ನೀವು ಅದನ್ನು ನಿಮ್ಮ ಐಡಿಯಾಗೆ ತಕ್ಕ ಹಾಗೆ ನೀವು ಯಾವ ಥರ ಆದರೂ ಅದನ್ನು ನೀವು ಮಾಡ್ಕೊಬೋದು. ನಾನು ಮಾಡಿದ ರೀತಿಯೇ ನೀವು ಮಾಡಬೇಕಂತ ಏನಿಲ್ಲ. ನೀವು 31 ಮಣಿಗೆ ಬದಲಾಗಿ 25 ಹಾಕ್ಕೊಬೋದು, 20 ಹಾಕ್ಕೊಂಡು ಎಲ್ಲ ಒಂದೇ ಥರ ಒಂದೇ ಬೆಸ ಸಂಖ್ಯೆ ಅಥವಾ ಸಮ ಸಂಖ್ಯೆ ಬರೋ ಮಣಿಗಳು, ಅಂದರೆ ಈಗ ನಾನು ಹೇಗೆ 1 2 ಹಾಕ್ಕೊಂಡಿದ್ದೀನೋ ನೀವು ಹಾಗೆ ಡೈರೆಕ್ಟಾಗಿ ಫಸ್ಟಿಂದನೂ 5 ಮಣಿನೋ 10 ಮಣಿನೋ ಹಂಗೆ ಹಾಕ್ಕೊಂಬರ್ಬೋದು. ಹಾಗೆಲ್ಲ ಒಂದೇ ಈಕ್ವಲಾಗಿ ಕಾಣುತ್ತೆ, ಅದು ಮೇಲೆ ಕೆಳಗೆ ಕಾಣೋದಿಲ್ಲ, ಅಥವಾ ವಿ ಶೇಪಲ್ಲಿ ನಾನೇನು ತೋರಿಸಿದಾಗ ಆ ಥರ ಕಾಣೋದಿಲ್ಲ. ಸೊ ನಿಮ್ಮ ಕ್ರಿಯೇಟಿವಿಟಿ ಅಥವಾ ನಿಮ್ಮ ಐಡಿಯಾ ನಿಮ್ಗೆ ಇಷ್ಟ ಹೆಂಗಿರುತ್ತೆ ನೀವು ಆ ಮಣಿಗಳನ್ನ ಹಾಕ್ಕೊಬೋದು. ನಾನು ಹಾಕಿದ ಥರನೇ ಹಾಕಬೇಕು ಅಂತ ಏನು ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಾ 3ನೇದು ಮಣಿ ರೆಡ್ ಕಲರ್ ಮಣಿಗೆ ನಾನು ಹಾಕಿ ಈಗ ಅದನ್ನು ಹೊರಗೆ ತಂದಿದ್ದೀನಿ ಸೂಜಿನ. ನೀವು ಯಾವುದೇ ಈ ಒಂದು ಒಲೆಗಳು ಮಾಡುವಾಗ, ಈ ಒಂದು ವರ್ಕ್ ಮಾಡುವಾಗ ಬೀಡ್ಸಲ್ಲಿ ಒಂದು ಮಾತ್ರ ನೆನಪಿಟ್ಕೊಬೇಕು, ನೀವು ಯಾವುದೇ ಸೂಜಿ ಮಣಿಯಿಂದ ಹೊರಗಡೆ ತಗೊಂಡ್ರೂ ನೀವು ಇಟ್ಕೊಂಡಿದ್ದೀರಲ್ಲ ಬೇಸ್ ಏನಿದೆ ಅದು ಒಂದು ರೌಂಡ್ ಬರೋ ಥರ ನೀವು ನೋಡ್ಕೊಬೇಕು. ಅಂದರೆ ಈ ನಾನಿಲ್ಲಿ ರಿಂಗ್ ಇಟ್ಕೊಂಡಿದ್ದೀನಿ, ನೀವು ಅದು ಗಮನಿಸ್ಬೋದು, ಆ ದಾರ ಏನಿದೆ ಅದಕ್ಕೆ ಸುತ್ಕೊಂಡೇ ನಾನು ತೊಗೊಂಡಿರೋದು. ಅದು ಯಾವಾಗ ಎಲ್ಲ ಹೊರಗೆ ಬರುತ್ತೋ, ಯಾವಾಗೆಲ್ಲ ನಾನು ಸೂಜಿ ಹೊರಗೆ ಹಾಕ್ತೀನೋ ಮತ್ತು ಒಳಗಾಗ್ತೀನೋ ಅವಾಗೆಲ್ಲ ಒಂದು ರೌಂಡು ಆ ದಾರದಲ್ಲಿ ಬೇಸ್ ರಿಂಗ್ ಏನಿದೆ ಅದರಲ್ಲಿ ಒಂದು ಸುತ್ತು ಬರುತ್ತೆ. ಆ ಥರನೇ ಒಳಗೆ ಹೊರಗೆ ತಗೊಳ್ಳೋದು. ಸೊ ನೆಕ್ಸ್ಟ್ ಬಂದು ವೈಟ್ ಕಲರ್ ಮಣಿ. ವೈಟ್ ಕಲರ್ದು ಸೇಮ್ ಅದೇ ಥರನೇ ಇದಕ್ಕೆ ತಕ್ಕಂಗೆ ಕೌಂಟಿಂಗ್ ಏನಿದೆ ಅದಕ್ಕೆ ತಕ್ಕಂಗೆ ಮಣಿ ತಗೊಂಡು ಒಂದು ರೆಡ್ಡು ದೊಡ್ಡದು, ಇನ್ನೊಂದು ಚಿಕ್ಕದು, ಆ ಥರ ಇಲ್ಲಿ ತೊಗೊಂಡಿದ್ದೀನಿ ನಾನು. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ಅದು.
ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಆದಷ್ಟು ನಾನು ಕೊನೆಯದಾಗಿ ಬಂದಿದ್ದೀನಿ ಈಗ. ಅದನ್ನು ಟೈಮ್ ಲ್ಯಾಪ್ಸಲ್ಲಿ ಯಾಕೆ ಹಾಕಿದಂದರೆ ಎಲ್ಲ ಮಾಡೋ ಮೆಥಡ್ ಸೇಮೇ ಇರುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ನಿಮ್ಮದು ನಮ್ಮದು ಅಂತ ಅಂದ್ಬಿಟ್ಟು ವಿಡಿಯೋ ತುಂಬ ದೊಡ್ಡದಾಗಿ ಬರುತ್ತೆ ಅಂತ ನಾನು ಟೈಮ್ ಲ್ಯಾಪ್ಸಲ್ಲಿ ಹಾಕಿ ಅದನ್ನು ಮುಗಿಸಿದೆ. ಯಾಕೆಂದರೆ ಅದನ್ನು ಆಲ್ರೆಡಿ ನಿಮ್ಗೆ ತೋರಿಸಿದಾಗೆ ಅದು ಸೇಮೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದು 2 ಇಯರಿಂಗ್ಸು ಈಗ ರೆಡಿಯಾಗಿ ನನ್ನ ಕೈಯಲ್ಲಿದೆ. ಸೊ ಆ ಥ್ರೆಡ್ಡೆಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ಫಿನಿಶಿಂಗ್ ಮಾಡಿಕೊಂಡು ನಾವು ಇದನ್ನು ನಮ್ಮ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗಿ ನಾವು ಅದನ್ನು ಹಾಕ್ಕೊಬೋದು. ಈ ವಿಡಿಯೋ ನಿಮಗೆ ಈ ಮೆಥಡ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ